ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ಪರಿಷತ್ತಿನ ಸಭೆಯನ್ನು ನಡೆಸಲಾಯಿತು. ಅದರಲ್ಲಿ ಮುಖ್ಯವಾಗಿ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಇತರ ಎಲ್ಲ ಸಚಿವರುಗಳು, ಕೆಲವು ಸಚಿವರುಗಳು, ಸಮಾಜ ಕಲ್ಯಾಣ ಸಚಿವರು, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ MLAಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮಿತಿಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರು, ಇಲಾಖಾ ಕಾರ್ಯದರ್ಶಿಗಳು, ಎಲ್ಲ ಇಲಾಖೆ ಕಾರ್ಯದರ್ಶಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು. ಈ ಸಭೆಯ ಮುಖ್ಯ ಉದ್ದೇಶ 2024-25 ವರ್ಷದ ಕ್ರಿಯಾ ಯೋಜನೆಯನ್ನು ಮಂಜೂರು ಮಾಡ್ತಕ್ಕಂಥದ್ದು. ಕೋಡ್ ಆಫ್ ಕಾಂಡಕ್ಟ್ ಬಂದಿದ್ದರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಆಕ್ಷನ್ ಪ್ಲಾನ್ ಮಾಡೋಕ್ಕಾಗಲಿಲ್ಲ, ಜೂನ್ ತಿಂಗಳಲ್ಲೂ ಕೂಡ ಮಾಡೋಕ್ಕಾಗಲಿಲ್ಲ. ಈಗ ಫಸ್ಟ್ ವೀಕ್ ಆಫ್ ಏಪ್ರಿಲ್ನಲ್ಲಿ ಜುಲೈನಲ್ಲಿ 2024-25 ವರ್ಷಕ್ಕೆ ಆಕ್ಷನ್ ಪ್ಲ್ಯಾನನ್ನು ಮಂಜೂರು ಮಾಡಿದ್ದೇವೆ. 2024-25 ವರ್ಷಕ್ಕೆ ನಮಗೆ ಸಿಗ್ತಕ್ಕಂಥ ಒಟ್ಟು ಅನುದಾನ 39,171 ಕೋಟಿ. 39,121 ಕೋಟಿ 46 ಲಕ್ಷ. ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 27,673 ಕೋಟಿ 96 ಲಕ್ಷ. ಪರಿಶಿಷ್ಟ ಜಾತಿಯವರಿಗೆ 27,673.96 ಕೋಟಿ. ಪರಿಶಿಷ್ಟ ವರ್ಗದವರಿಗೆ TSPನಲ್ಲಿ 11,447.51 ಕೋಟಿ. TSPನಲ್ಲಿ, SCPನಲ್ಲಿ 27,676.96, TSPನಲ್ಲಿ 11,447.51 ಕೋಟಿ, ಒಟ್ಟು 39,121.46 ನಮಗೆ ಸಿಗ್ತಕ್ಕಂಥದ್ದು. ಕಳೆದ ವರ್ಷಕ್ಕಿಂತ ಈ ವರ್ಷ ಸುಮಾರು 3,900 ಕೋಟಿ ಅಷ್ಟು ಹೆಚ್ಚಾಗುತ್ತೆ. 3,900 ಕೋಟಿಯಷ್ಟು ಹೆಚ್ಚಾಗುತ್ತೆ. ಯಾಕಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು. ಅದು ಕಾಯ್ದೆ ಮಾಡಿದ್ದೀವಿ ನಾವು 2013ರಲ್ಲಿ. ಇಡೀ ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯ 2ನೇ ರಾಜ್ಯ, ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಇದನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ, ಬೇರೆ ರಾಜ್ಯಗಳು ಮಾಡಿಲ್ಲ. ನರೇಂದ್ರ ಮೋದಿಯವರು 10 ವರ್ಷ ಪ್ರಧಾನಮಂತ್ರಿ ಆಯಿತು. ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ದೀವಿ, ಕರ್ನಾಟಕದ ರೀತಿಯ ಒಂದು ಕಾಯ್ದೆ ಮಾಡಬೇಕು ಅಂತ. ಮಾಡಲಿಲ್ಲ. BJP ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಕೂಡ ಮಾಡಿಲ್ಲ. ಆಂಧ್ರ
ಮತ್ತು ತೆಲಂಗಾಣ ಅಲ್ಲಿ ಮಾತ್ರ ಇರೋದು. ಬಟ್ ನಮ್ಮ ರಾಜ್ಯ. ಸೊ ಈ ಹಣನ ಖರ್ಚು ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಇಷ್ಟು ಹಣನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ. ಇದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಮೂಲಕನೂ ಕೂಡ ಈ ವರ್ಗದ ಜನರಿಗೆ ಅಲ್ಲಿ ಹೆಚ್ಚು ಬೆನಿಫಿಷರೀಸು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಕೂಡ ಬರ್ತಾರೆ. ಮತ್ತು ಪ್ರತಿ ಇಲಾಖೆಗೆ ಎಷ್ಟೆಷ್ಟು ಹಣ ಅಂತಕ್ಕಂಥದ್ದನ್ನು ಕೂಡ ನಿಗದಿ ಮಾಡಿದ್ದೀವಿ. 34 ಲಕ್ಷ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಸಮಾಜ ಕಲ್ಯಾಣ, ಇಂಧನ, ಕಂದಾಯ, RDPR, ಆಹಾರ ಮತ್ತು ನಾಗರಿಕ ಸರಬರಾಜು, ಹೀಗೆ ಎಲ್ಲ ಇಲಾಖೆಗಳಿಗೂ ಕೂಡ ಕೊಟ್ಟಿದ್ದೀವಿ. ಸೊ ಇದನ್ನು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಮಂಜೂರು ಮಾಡಬೇಕು. ಕೆಲವು ಅಭಿಪ್ರಾಯಗಳನ್ನು ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ, ಮತ್ತು ಅಬ್ಬಯ್ಯ ಅವರು ಕೂಡ ಹೇಳಿದ್ದಾರೆ, ಪ್ರಕಾಶ್ ಕೂಡ ಹೇಳಿದ್ದಾರೆ, ಬಸಂತಪ್ಪ ಶ್ರೀನಿವಾಸ್ ಕೂಡ ಹೇಳಿದ್ದಾರೆ, ಬಸಂತಪ್ಪ ಅವರ ಅಭಿಪ್ರಾಯಗಳು ಕೆಲವು. ಯಾಕಂತಂದರೆ ಅಂತಿಮವಾಗಿ ಈ ಎಲ್ಲ ಆಕ್ಷನ್ ಪ್ಲ್ಯಾನ್ನಲ್ಲಿ ಉಳಿತಾಯ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಎಷ್ಟು ಉಳಿತಾಯ ಆಗ್ಬೋದು ಅಂತ 1327 ಕೋಟಿ ಉಳಿತಾಯ ಆಗ್ಬೋದು ಅಂತ ಲೆಕ್ಕ ಹಾಕಿದ್ದಾರೆ. ಅದಕ್ಕೆ ಅಬ್ಬಯ್ಯ ಅವರು ಕೊಳಗೇರಿಗೆ ಸ್ವಲ್ಪ ಹೆಚ್ಚು ಹಣ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಾರ್ತ್ ಕರ್ನಾಟಕ KKRDBನಲ್ಲಿ ಅಲ್ಲಿಗೆ ಹಣ ಕೊಡಬೇಕು. ಅಲ್ಲಿ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ್ದು ಸ್ಥಿತಿ ಅಭಿವೃದ್ಧಿ ಮಾಡೋಕ್ಕೆ ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಒಂದು ಇದನ್ನು ಮಾಡಿದ್ದಾರೆ, ಎಂಥದ್ದು ಮೌಲ್ಯಮಾಪನ ಮಾಡಿದ್ದಾರೆ. ಆ ಮೌಲ್ಯಮಾಪನ ಪ್ರಕಾರ 65% ಉಪಯೋಗ ಆಗಿರೋದು ಕಂಡು ಬರ್ತದೆ ಅಂತ ಹೇಳಿದ್ದಾರೆ. ಈಗ ನಾವು ಕಾನೂನು ಮಾಡಿ SCP TSP ಕಾನೂನು ಮಾಡಿ 2013ರಲ್ಲಿ ಮಾಡಿದ್ದು. ಈಗಾಗಲೇ ನಾವು 10 ವರ್ಷ ಕಳೆದಿದೆ. ಈ 10 ವರ್ಷದಲ್ಲಿ ಏನಾಗಿದೆ, ಅವ್ರ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಇದು ರ್ಯಾಂಡಮ್, ಇಟ್ಸ್ ನಾಟ್ ಎ ಡೋರ್ ಟು ಡೋರ್ ಮೌಲ್ಯಮಾಪನ ಅಲ್ಲ, ರ್ಯಾಂಡಮ್ ಆಗಿ ಮಾಡಿದ್ದಾರೆ. ಅದರಲ್ಲಿ 65% ಸದುಪಯೋಗ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಾವು ಇನ್ನು ಮುಂದೆ ಮನೆಗೂ ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮನೆಯಲ್ಲೂ ಏನೇನಾಗಿದೆ, ಪ್ರತಿಯೊಬ್ಬರದು ಏನೇನಾಗಿದೆ ಅಂತಕ್ಕಂಥದ್ದು, ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದು, ಔದ್ಯೋಗಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಈ ನರೇಂದ್ರ ಸ್ವಾಮಿಯವರು ಲ್ಯಾಪ್ಟಾಪ್ ಕೊಡಬೇಕು, ಹೈಯರ್ ಎಜುಕೇಷನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು ಅದಕ್ಕೆ 318 ಕೋಟಿ ರೂಪಾಯಿ, 91 ಕೋಟಿ PG ಕೊಟ್ಟರೆ 91 ಕೋಟಿ ಖರ್ಚಾಗ್ತದೆ. PGನಲ್ಲಿ ಕೆಲಸ ಓದ್ತಾ ಇರೋರಿಗೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಇದ್ರ ಬಗ್ಗೆನೂ ಕೂಡ ಉಳಿತಾಯದ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಇಲ್ಲಿ. ಆಮೇಲೆ ದೆಹಲಿನಲ್ಲಿ IAS, IPS, IRS ಪರೀಕ್ಷೆಗಳಿಗೆ ಓದಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಸುಮಾರು ಎಷ್ಟು ವಿದ್ಯಾರ್ಥಿಗಳು, 70 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ.
ಕೋಚಿಂಗ್ ತಗೋತಾ ಇದ್ದಾರೆ ಅಲ್ಲಿ 70 ವಿದ್ಯಾರ್ಥಿಗಳು. ಅವರಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಿದ್ವಿ. ನನ್ನನ್ನು ಭೇಟಿ ಮಾಡಿದರು ಅವರೆಲ್ಲ ವಿದ್ಯಾರ್ಥಿಗಳು. ಭೇಟಿ ಮಾಡಿ 10,000 ರೂಪಾಯಿ ಭಾಳ ಕಡಿಮೆ ಡೆಲ್ಲಿನಲ್ಲಿ, ನಮಗೆ ವಸತಿ ಸಿಗೋದಿಲ್ಲ, ಊಟಕ್ಕೆ ಸಾಲಲ್ಲ ಅಂತ ಹೇಳಿದ್ರು. ಅದಕ್ಕೆ ಪ್ರತಿ ತಿಂಗಳು 15,000 ರೂಪಾಯಿ 15,000 ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡ್ತಾಯಿದ್ದೆ. 15,000 ರೂಪಾಯಿ, 10ರಿಂದ 15,000. ಆಮೇಲೆ ಇನ್ನೊಂದು ನಿರ್ಣಯ ಏನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ, ಅಲ್ಲಿ IPS AS IRS ಪರೀಕ್ಷೆ IFS ಪರೀಕ್ಷೆ ಮಾಡಲಿಕ್ಕೆ ಹೋದವ್ರಿಗೆ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಕೊಡ್ಬೇಕು. ಮತ್ತು ಕ್ವಾಲಿಟಿ ಲೈಬ್ರರಿ, ಎಲ್ಲ ಪುಸ್ತಕಗಳು ಕೂಡ ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಲೈಬ್ರರಿನೂ ಕೂಡ ಮಾಡಿಕೊಡಬೇಕು. ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈ ವರ್ಷ ಅದನ್ನು ಎಲ್ಲಿ ಜಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇನ್ಯಾವುದಾರು ಇದೆಯಾ? ಅಭಿವೃದ್ಧಿ ನಿಗಮಗಳು, ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ನಿಮಗೆಲ್ಲ ಗೊತ್ತಿದೆ. ಈ ಸಾರಿ ನಾವು ಈ ವರ್ಷದಿಂದ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ತೆಗಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮಾರು 60ಕ್ಕೂ ಹೆಚ್ಚು ಹೋಬಳಿಗಳಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳಿಲ್ಲ. ಈ ವರ್ಷ ಪ್ರಾರಂಭ ಮಾಡಿ ಮುಂದಿನ ವರ್ಷ ಎಲ್ಲ ಹೋಬಳಿಗಳಲ್ಲೂ ಕೂಡ ಪ್ರತಿ ಹೋಬಳಿನಲ್ಲಿ ಎಲ್ಲಿಲ್ಲ ಆ ಹೋಬಳಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆಗಿಲಿಕ್ಕೆ ತೀರ್ಮಾನ ಮಾಡಿದ್ವಿ. ಆಮೇಲೆ ಈ ಒಂದು ಹೋಬಳಿನಲ್ಲಿ ಶಾಲೆ ಇದೆಯಲ್ಲ, ಮೊದಲು ಸ್ಥಳೀಯರಿಗೆ 40% ಅಡ್ಮಿಷನ್ ಇತ್ತು, ಬೇರೆಯವರಿಗೆ 60% ಅಡ್ಮಿಷನ್ ಇತ್ತು. ಈಗ ಸ್ಥಳೀಯರಿಗೆ 75% ಅಡ್ಮಿಷನ್ನು, ಬೇರೆಯವರಿಗೆ 25%. ಅದನ್ನು ಆದೇಶ ಹೊರಡಿಸಿದ್ದೀವಿ ಈಗಾಗಲೇ. ಆಮೇಲೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ, ನಾವು ಕೊಟ್ಟಂಥ ಹಣ, ಯಾಕಂದರೆ ಆ ವರ್ಷನೇ ಖರ್ಚಾಗಬೇಕು, 100ಕ್ಕೆ 100 ಆ ವರ್ಷನೇ ಖರ್ಚಾಗಬೇಕು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ, ಬೇಜವಾಬ್ದಾರಿತನದಿಂದ ಖರ್ಚು ಮಾಡದೆ ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ. ನಾವು ಕ್ರಮ ಜರುಗಿಸ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿರೋದು ಗಮನಕ್ಕೆ ಬಂದಿದೆ. ಅದರಿಂದ MLAಗಳು MLCಗಳು MLAಗಳು ಅವ್ರನ್ನ ಮನವೊಲಿಸಿ ಆ ಹಣನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು. ಒಂದು ವೇಳೆ ಅಧಿಕಾರಿಗಳಿಂದ ತಪ್ಪಾದರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾಕಂದರೆ ಕಳೆದ ಸಾರಿ ಸುಮಾರು 98 ಕೋಟಿ ಹಣ ಖರ್ಚಾಗಿರಲಿಲ್ಲ. ಸೊ ಇದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಾದ ಮೇಲೆ ಈ ಆಕ್ಷನ್ ಪ್ಲ್ಯಾನು ಅಪ್ರೂವ್ ಆಗಿ ಕೆಲಸ ಪ್ರಾರಂಭ ಆದಮೇಲೆ 3 ತಿಂಗಳ ನಂತರ ಮತ್ತೆ ಸಭೆ ಸೇರ್ತೀವಿ. ಆಗ ಈ ವರ್ಷದ ಪ್ರಗತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ. ಸೊ ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಎಲ್ಲನೂ ಹೇಳೋಕ್ಕೆ ಹೋಗಲ್ಲ. ಪ್ರಮುಖವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀವಿ. ಸೊ ಇವತ್ತಿನ ಸಭೆಯಲ್ಲಿ ಆಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗಿದೆ. ಈಗ ಸರ್ಕಾರ ಅರ್ಧ ವರ್ಷ ಮುಗಿದೋಗಿದೆ. 39,000 ಕೋಟಿ, ಅಪ್ರಾಕ್ಸಿಮೇಟ್ಲಿ 40,000 ಕೋಟಿ ರೂಪಾಯಿ ನಡೀತಾ ಇಲ್ವಾ? ಶಾಲೆ ಪ್ರಾರಂಭ ಆಗಿದೆ, ಈಗ ಶಾಲೆ ಪ್ರಾರಂಭ ಆಗಿದೆ. ಜೂನ್ 1ನೇ ತಾರೀಕಿನಿಂದ ಅವೆಲ್ಲ ಖರ್ಚು ಆಗ್ತಕ್ಕಂಥದ್ದು ಆಗ್ತಾ ಇದೆ.
ಸೊ ಈ ವರ್ಷ ಮುಂದಿನ ಮಾರ್ಚ್ ಒಳಗಡೆ ಈಗ ಇನ್ನೂ 8 ತಿಂಗಳಿದೆ, 8 ತಿಂಗಳುಗಳಲ್ಲಿ ಖರ್ಚು ಮಾಡ್ತೀವಿ. ಇನ್ನೊಂದು ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರು, ಇದೇ ಸಮುದಾಯ ಜನರ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಫಲಾನುಭವಿಗಳು ಏನಿರ್ತಾರೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಆರೋಪ ಮಾಡ್ತಾ ಇದ್ರು. ಮೊದಲು ಸ್ವಲ್ಪ ಅವ್ರಿಗೆ ಹೇಳೇ ಕೇಳಿ ಬಿ ಜೆ ಪಿ ಇರೋ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಈ ಥರದ ಕಾನೂನು ತರಕ್ಕೆ ಹೇಳಿ, ಡಿಮ್ಯಾಂಡ್ ಮಾಡಿ ಅವ್ರಿಗೆ. BJP ಕೇಂದ್ರ ಸರ್ಕಾರದಲ್ಲಿ ಇಲ್ಲ, ರಾಜ್ಯ BJP ಇರೋ ಸಾರೆ ರಾಜ್ಯಗಳಲ್ಲಿ ಇಲ್ಲ. ಅವ್ರಿಗೆ ಇಲ್ಲಿ ಖರ್ಚಾಗಿ ಬೇರೆ ಬೆನಿಫಿಷರೀಸ್ ಖರ್ಚಾಗ್ಬಿಡ್ತದೆ ಅಂತ ಹೇಳೋಕ್ಕೆ ಯಾವ ನೈತಿಕತೆ ಇದೆ? ನಾವು ಖರ್ಚು ಮಾಡಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಖರ್ಚು ಮಾಡಬೇಕು ಅಂತ ಸಾಧ್ಯವಾದ ಮಟ್ಟಿಗೆ. ಅದಕ್ಕೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಇತ್ತಲ್ಲ, 7D ತೆಗೆದಾಕಿದ್ದೀವಿ. ಈಗ ನರೇಂದ್ರ ಸ್ವಾಮಿ ಅವರು 7C ಬಗ್ಗೆನೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಪರಿಶೀಲನೆ ನಡೆಸ್ತೀವಿ. ಇದೊಂದು ಹೆಚ್ಚಿಗೆ ಹಂಚಿಕೆ ಉಳಿದಿರೋ 1300 ಇದೆಲ್ಲ ಅದು ಸುಮ್ಮನೆ ಹೇಳ್ಬಿಡಿ. ಇದು ಕೆಲವು ಇಲಾಖೆ ಇದ್ದಲ್ಲ ವಾಪಸ್ ತೆಗೆದು ರಿಅಲೋಕೇಟ್ ಮಾಡಬೇಕು. ಆಮೇಲೆ ಏನಾದರೂ ಹೆಚ್ಚು ಹಣ ಯಾವುದಾದ್ರು ಇಲಾಖೆಗೆ ಮಂಜೂರಾಗಿದ್ದರೆ ಅವ್ರು ಖರ್ಚು ಮಾಡೋಕ್ಕಾಗಿದ್ರೆ ಹಣ ವಾಪಸ್ ತಗೊಂಡು ಅದನ್ನು ಬೇರೆ ಇಲಾಖೆಗೆ, ಯಾವ ಇಲಾಖೆಗೆ ಕಡಿಮೆ ಆಗಿದೆ ಆ ಇಲಾಖೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಏನಿದೆ ಟ್ರಿಬ್ಯುನಲ್, ಟ್ರೈಬಲ್ ವೆಲ್ಫೇರ್ ಮಿನಿಸ್ಟ್ರಿ ಮತ್ತು ಸೋಷಿಯಲ್ ವೆಲ್ಫೇರ್ಗೆ ಜನಸಂಖ್ಯೆ ಹೆಚ್ಚು ಕೊಟ್ಟಿದ್ರೆ ವಾಪಸ್ ಇಲ್ಲಿಗೆಲ್ಲ ಕಟ್ ಮಾಡೋದು, ಅದನ್ನು ಅದು ಮಾಡ್ತೀವಿ. ಅವ್ರ ಜನಸಂಖ್ಯೆಗಿಂತ ಹೆಚ್ಚು ಏನಾದ್ರು ಕೊಟ್ಟಿದ್ರೆ ಯಾವ್ದಾದ್ರು ಇಲಾಖೆಗೆ ಅದನ್ನು ವಾಪಸ್ ತಗೊಂಡು ಬೇರೆ ಇಲಾಖೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್ SCP TSP ನೀವು ಜಾರಿಗೆ ತಂದು ಸರಿ ಸುಮಾರು 10 ವರ್ಷ ಆಯಿತು ಸರ್. ಪ್ರತಿ ವರ್ಷ 20,000 ಕೋಟಿ 30,000 ಕೋಟಿ ಹೀಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀವು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀರಿ. ಆ ಸಮುದಾಯದ ಜೀವನ ಮಟ್ಟ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಏನಾದರೂ ಅನಾಲಿಸಿಸ್ ಮಾಡಿ, ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಹೇಳಿದ್ನಲ್ಲಪ್ಪ, SCP TSPನಲ್ಲೇ ನೀವು SP TSPಗೆ ಸಂಬಂಧಪಟ್ಟ ಕೇಳ್ತಾ ಇದೆಯಾ? ಅದು 65% ಆಗಿದೆ, ರ್ಯಾಂಡಮ್ ಆಗಿ ಮಾಡಿರೋದು. ಈ ಸಾರಿ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿ ಈ ವರ್ಷ ರ್ಯಾಂಡಮ್. ಅದನ್ನು ಡೋರ್ ಟು ಡೋರ್ ಮಾಡಿದಾಗ ಸ್ಪಷ್ಟವಾದಂಥ ಚಿತ್ರ ಗೊತ್ತಾಗ್ತದೆ. ಸರ್ ಕಳೆದ ವರ್ಷ ಯಾವುದೋ NGO ಇಂದ ನಾವು ಅನಾಲಿಸಿಸ್ ಮಾಡಿದ್ದೀವಿ ಅಂತ ಇವ್ಯಾಲ್ಯೂಯೇಷನ್ ಮಾಡ್ತಿದ್ದೀವಿ ಅಂತ SC ಹೇಳಿದ್ರು. ಯಾರು ಅದೇ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಈ ವರ್ಷ ಮಾಡಿದೀವಪ್ಪ, ರ್ಯಾಂಡಮ್ ಆಗಿ ಮಾಡಿದ್ದೀವಿ. ಮುಂದಿನ ವರ್ಷದಿಂದ ಡೋರ್ ಟು ಡೋರ್ ಮಾಡ್ತೀವಿ. ಈ ಸೋಷಿಯೋ ಎಕನಾಮಿಕಲಿ ಅವ್ರಿಗೆ ಏನು ಚೇಂಜಸ್ ಆಗಿದೆ ಸರ್? ನಿಜವಾಗ್ಲೂ ಆಗಿದೆ ಉಪಯೋಗದ ಬಗ್ಗೆ ಏನೋ ಮಾಹಿತಿ ಇದೆ ಸರ್? ಅದು ಆಗಿದೆ. ಆಮೇಲೆ ಇನ್ನೇನಾರ ಕೇಳೋದಿದೆಯಾ? ಸರ್ ಇನ್ನೊಂದು ವಿಚಾರ, ಮತ್ತೆ ಕುಮಾರಸ್ವಾಮಿ ಅವರು ಇವತ್ತು ಜನತಾ ದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಯಾಬಿನೆಟ್ ನಲ್ಲಿ ನಿನ್ನೆ ಡಿಸಿಷನ್ ಮಾಡಿದ್ದಾರೆ, ಯಾರು ಅಧಿಕಾರಿಗಳು ಹೋಗಬಾರ್ದು ಅಂತ ಆದೇಶ ಹೊರಡಿಸಿದ್ದಾರೆ CM ಮತ್ತೆ DCM ಅಂತ ಹೇಳಿದ್ದಾರೆ. ಯಾರು? ಜನತಾ ದರ್ಶನಕ್ಕೆ, ಕುಮಾರಸ್ವಾಮಿ ಜನತಾ ದರ್ಶನಕ್ಕೆ. ನೋಡಪ್ಪ, ಇದು ಜನತಾ ದರ್ಶನ ಮಾಡೋದು ಚೀಫ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳು ಮಾಡ್ತಕ್ಕಂಥದ್ದು. ಅದು ಹಿಂದೇನೂ ಕೂಡ ಇದು ಹೊಸದೇನಲ್ಲ, ಹಿಂದಿನಿಂದ ನಡ್ಕೊ ಬಂದಿದೆ. ಅವ್ರ ಕಾಲದಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ಗೆ ರಿವ್ಯೂ ಮಾಡೋಕ್ಕೆ ಬಿಡಲ್ಲ ಅಂತ ಆದೇಶ ಹೊರಡಿಸ್ಬಿಟ್ರು ಅವರು, BJP ಅವರು. ಲೀಡರ್ ಆಫ್ ದಿ ಅಪೋಸಿಷನ್ಗೆ ರಿವ್ಯೂ ಮೀಟಿಂಗ್ ಮಾಡಬಾರ್ದು ಅಂತ ಆದೇಶ ಹೊರಡಿಸ್ಬಿಟ್ರು. ಇದು ಕುಮಾರಸ್ವಾಮಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ಹಿಂದಿನಿಂದ ಇರೋದನ್ನ ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದೆ. ಕುಮಾರಸ್ವಾಮಿ ಅವ್ರಿಗೋಸ್ಕರ ಮಾಡಿರೋದಲ್ಲ ಅದು. Sir, yesterday you have tweeted saying that BJP has not respected Swami Vivekananda, sir. You have tweeted saying that BJP state in charge has not respected Swami Vivekananda. ಅವ್ರು ಯಾರನ್ನೂ ರೆಸ್ಪೆಕ್ಟ್ ಕೊಡೋದಿಲ್ಲ. ಅವ್ರು ಹಿಂದುತ್ವ ಬಿಟ್ಟು ಬೇರೆ ಏನು ಮಾಡಲ್ಲ. Sir, in English, sir, same version. Same reply. See, they follow only Hindutva. See, they are not going to ರೆಸ್ಪೆಕ್ಟ್ ಎನಿಬಡಿ. human beings. They are not respecting human beings. They are following only Hindutva. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.